ಎರಡನೇದು ಈ ರೀತಿಯ ಉರ್ಸ್ ಇರ್ಬೋದು, ರಥೋತ್ಸವ, ಮುಜರಾಯಿ ಇಲಾಖೆಯಲ್ಲಿ ಬರುವ ಎಲ್ಲಾ ರಥೋತ್ಸವಗಳು ನಡೆಯೋದೇ ದಂಡಾಧಿಕಾರಿಗಳು ಆ ರಥವನ್ನು ಎಳೆದ ಮೇಲೆ. ರಥ ಎಳೆಯುವಾಗ ಯಾರೋ ಪೂಜಾರಿ ಅಥವಾ ಯಾರೋ ಇನ್ನಿಬ್ರು ಧರ್ಮದ ಬಂಧುಗಳು ಕೇಸರಿ ಹಾಕಿದ್ರೆ ಅವ್ರನ್ನ ಆಚೆ ಕಳಿಸಿದ್ರೆ ನಾನು ರಥ ಎಳಿತೀನಿ ಕಾನ್ಸ್ಟಿಟ್ಯೂಷನ್ ಎಲ್ಲೂ ಇಲ್ಲ. ಆಮೇಲೆ ಬಹಳ ಮುಖ್ಯ, ರಜಾಕ್ ಅವರು ಸ್ವಲ್ಪ ಗೊತ್ತಾಗಿ ನೋಡ್ಕೊಳ್ಬೇಕು. ಸಂವಿಧಾನದಲ್ಲಿ ಆರ್ಟಿಕಲ್ 25B ಅಂತ ಒಂದಿದೆ. ಏನ್ ಹೇಳ್ತದೆ ಅದು 25B? ನನಗೆ ಓದ್ತೀನಿ ನೋಡಿ ಒಂದೇ ಸೆಕೆಂಡ್ ನೋಡಿ. ಸಮಾಜ ಕಲ್ಯಾಣಕ್ಕಾಗಿ ಮತ್ತು ಸುಧಾರಣೆಗಾಗಿ ವ್ಯವಸ್ಥೆ ಮಾಡಲು ಅಥವಾ ಸಾರ್ವಜನಿಕ ಸ್ವರೂಪದ ಹಿಂದೂ ಧಾರ್ಮಿಕ ಸಂಸ್ಥೆಗಳಲ್ಲಿ ಹಿಂದೂಗಳ ಎಲ್ಲ ವರ್ಗಗಳಿಗೆ ಮತ್ತು ವಿಭಾಗಗಳಿಗೆ ಪ್ರವೇಶಾವಕಾಶ ಮಾಡಿಕೊಡುವ ಸಲುವಾಗಿ ಅಸ್ತಿತ್ವದಲ್ಲಿರುವ ಯಾವುದೇ ಕಾನೂನಿನ ಜಾರಿಯ ಮೇಲೆ ಪರಿಣಾಮ ಬೀರತಕ್ಕದ್ದಲ್ಲ ಅಥವಾ ಅಂತ ಯಾವುದೇ ಕಾನೂನನ್ನು ಮಾಡದಂತೆ ರಾಜ್ಯವನ್ನು ಪ್ರತಿಬಂಧಿಸತಕ್ಕದ್ದಲ್ಲ. ಇಲ್ಲಿ ತುಂಬಾ ಇದೆಲ್ಲ ಕಂಪ್ಲೀಟ್ ಮಾಡ್ತೀನಿ. ಏನ್ ಕೇಳಿದ್ರಿ ಇದ್ರ ಪ್ರಕಾರ? ಹಿಂದೂ ಧರ್ಮದ ಯಾವುದೇ ಎಕ್ಸಿಸ್ಟಿಂಗ್ ಲಾಸ್ ಅಂಡ್ ಆಕ್ಟ್ ಏನು ಇದು ಕಸ್ಟಮ್ಸ್ ಇದೆ, ಅದು ಯಾವುದ್ರ ಮೇಲೂ ಸರ್ಕಾರ ರಿಸ್ಟ್ರಿಕ್ಟ್ ಮಾಡುವಂತ ಅವಕಾಶನೇ ಇಲ್ಲ. ಇದನ್ನು ಸಂವಿಧಾನ ಹೇಳ್ತಾ ಇದೆ. ರಾಜಕೀಯವಾಗಿ ಧಾರ್ಮಿಕವಾಗಿ ತಟಸ್ಥರಾಗಿರಬೇಕು. ರಾಜಕೀಯವಾಗಿ ಧಾರ್ಮಿಕವಾಗಿ ತಟಸ್ಥರಾಗಿರಬೇಕು. ಭಾರತೀಯ ನಾಗರಿಕ ಸೇವಾ ನಿರ್ವಹಣೆ ನಿಯಮಗಳು ನಿಯಮ 5 ನಿಯಮ 3 ಅದರ ಪ್ರಕಾರ ರಾಜಕೀಯವಾಗಿ ಧಾರ್ಮಿಕವಾಗಿ ಅಧಿಕಾರಿಗಳು ತಟಸ್ಥರಾಗಿರಬೇಕು. ಅವರು ಸಂವಿಧಾನದ ಆಶಯಗಳನ್ನು ಎತ್ತಿ ಹಿಡಿಯಬೇಕು. ಜಾತ್ಯತೀತವಾದವನ್ನು ಎತ್ತಿ ಹಿಡಿಯಬೇಕು. ಯಾವುದೇ ಧಾರ್ಮಿಕವಾದ ಯಾವುದೇ ರಾಜಕೀಯವಾದ ಚಿಹ್ನೆಗಳನ್ನಾಗ್ಲಿ ಬಾವುಟಗಳನ್ನಾಗಿ ಪ್ರದರ್ಶನ ಮಾಡುವಂತಿಲ್ಲ. ಆಫೀಸರ್ ಶುಡ್ ಹ್ಯಾವ್ ಇಂಟಿಗ್ರಿಟಿ, ಅಬ್ಸಲ್ಯೂಟ್ ಇಂಟಿಗ್ರಿಟಿ. ನೋ ಡಿವಿಯೇಷನ್, ದೇರ್ ಶುಡ್ ನಾಟ್ ಬಿ ಎನಿ ಡಿವಿಯೇಷನ್. ಕರೆಕ್ಟ್. ಅಲ್ಲಿಗೆ ನಟರಾಜ್ ಗೌಡ್ರೆ, ಇನ್ಮೇಲೆ ಹಾಸನಾಂಬೆ ವಿಚಾರದಲ್ಲಿ ಡಿಸಿಗೆ ಹಾಕಬೇಡಿ ಜವಾಬ್ದಾರಿ. ಬಾಗಿನಗಳು ಕೇಳಿಸ್ಕೊಳ್ಳಿ ಸರ್, ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಡಿ. ಸಂದರ್ಭದಲ್ಲಿ ಲೀಗಲ್ ಸೆಕ್ಷನ್ ಇದೆ ಅದಕ್ಕೆ. ಅಂದ್ರೆ 1925 ಅಲ್ಲಿ ಪ್ರಾರಂಭ ಆಗಿರುವ RSS ಅದಕ್ಕಿಂತ ಮುಂದೆ ಭಾಗಧ್ವಜ ಇತ್ತ ಇಲ್ಲ ಅನ್ನೋದೇ RSS ಧ್ವಜ ಅಥವಾ ಸರ್ಟಿಫೈಡ್ RSS ಧ್ವಜನ ಅಂತ ಯೋಚನೆ ಮಾಡದೆ ಬರೆದಿರೋದು ಭಯ. ಅದಿರ್ಲಿ, ಒಂದ್ ನಿಮಿಷ ನೋಡಿ ಮೇಡಮ್. ಇಲ್ಲಿ ವೀರೇಶ್ವರ ಸಾವೆ ವರ್ಸಸ್ ಯಶವಂತರಾವ್ ಪರ್ಟಿಕರ್ 1995 ಕೇಸ್ ಪ್ರಕಾರ ಇಷ್ಟೊಂದು ಓದಿದ್ರಲ್ಲ ದೇವರಾಜ್, ನಮ್ಮ ನಟರಾಜ್ ಗೌಡ್ರು ಸರ್. ಸ್ವಾಮಿ 1995 ಈ ಪ್ರಕರಣದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಹೇಳಿದೆ ಹಿಂದೂ ಇಸ್ ಎ ವೇ ಆಫ್ ಲೈಫ್. 2016ರಲ್ಲಿ ಮತ್ತೆ ಹೋದ್ರಿ ನೀವು, ಸೆಕಲ್ ವಾರ್ ಇಟ್ಕೊಂಡು ಮತ್ತೆ ಹೋದ್ರಿ. ಅವಾಗ ಹೇಳ್ತಾರೆ ನಾಟ್ ರೀ ಲುಕಿಂಗ್ 1995 ಜಡ್ಜ್ಮೆಂಟ್ ವಾಪಸ್ 2016ರಲ್ಲಿ ಕೊಟ್ಟಿದೆ. ನಿಮಗೆ ಹಿಂದೂ ಅನ್ನೋದು ಧರ್ಮವೇ ಅಲ್ಲ, ಅದೊಂದು ಜೀವನ ಪದ್ಧತಿ. ಅದಕ್ಕೆ ನಿಮ್ಗೆ ಭಗವದ್ಗೀತೆಯನ್ನ ಗೀತೆಯನ್ನ ಶಾಲೆಯಲ್ಲಿ ಕಳಿಸಬಹುದು, ಕುರಾನನ್ನ ಇನ್ನೊಂದನ್ನ ಬೆಳೆಸಕ್ಕಾಗಲ್ಲ ಅಂತ ನಾನು ಹೇಳ್ತಾ ಇರೋದಲ್ಲ ಸರ್, ಸಂವಿಧಾನ ಹೇಳ್ತಾ ಇದೆ. ಹಾಗಾಗಿ ನಾನು ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಜಿಲ್ಲಾಧಿಕಾರಿಯ ಡಿಸಿಪ್ಲಿನರಿ ಇದೆಯಲ್ಲ, ಏನು ನೀವು ಕಸ್ಟಮ್ಸ್ ರೂಲ್ಸ್ ಯಾವುದ್ರಲ್ಲೂ ಅವರು ಧ್ವಜ ಪ್ರದರ್ಶನೆ ಮಾಡಿದ್ದು ನಿಷೇಧ ಅಲ್ವೇ. ಚಂದ್ರಶೇಖರ್ ಅವರು ತಮ್ಮ ಕರ್ತವ್ಯಕ್ಕೆ ಧಕ್ಕೆ ಆಗೋ ರೀತಿಯಲ್ಲಿ ಕರ್ತವ್ಯದ ಸೆಟ್ ಆಫ್ ರೂಲ್ಸ್ಗೆ ವಿರುದ್ಧವಾಗಿ ನಡ್ಕೊಂಡ್ರು ಅನ್ನೋದು ಕಾಂಗ್ರೆಸ್ ಹಾಗೆ ರಜಾಕ್ ಅವರ ವಾದ. ಈಗ ಏನಪ್ಪ, ಸಂವಿಧಾನಬದ್ಧವಾಗಿ ಕರ್ತವ್ಯ ನಿರ್ವಹಿಸೋದು ಸರ್ಕಾರಿ ಅಧಿಕಾರಿಗಳು ಅಂತಂದ್ರೆ ಹಿಂದೂ ಧರ್ಮದ ಧಾರ್ಮಿಕ ಆಚರಣೆಗಳಿಂದ ದೂರ ಇದ್ದು ಬಿಡೋದು, ಹಿಂದೂ ಧರ್ಮದ ಧಾರ್ಮಿಕ ಚಿಹ್ನೆಗಳನ್ನ ಕೈಯಲ್ಲಿ ಮುಟ್ಟದೇ ಇರೋದು, ಹಿಂದೂ ದೇವಸ್ಥಾನಗಳಿಗೆ ಕೈ ಮುಗಿದೇ ಇರೋದು. ಈಗ ಚಂದ್ರಶೇಖರ್ ಅವರು ಉತ್ತರ ಕೊಡಿ. ಆಯ್ತು ಸರ್. ಈಗ ನೋಡಿ ಸ್ಮಿತಾ, ಭಗವಧ್ವಜ ಅಂತ ಹೇಳಿದ್ರೆ ಮಹಾಭಾರತದ ಯುದ್ಧದಲ್ಲಿ ಅರ್ಜುನನ ರಥದ ಮೇಲೆ ಏನು ವೀರಾಂಜನೇಯ ಧ್ವಜದ ರೂಪದಲ್ಲಿ ಬಂದ್ ಕೂತ್ನಲ್ಲ, ಅದು ಭಗವಧ್ವಜ. ಅದಾದ್ಮೇಲೆ ಅಶೋಕನ ಧರ್ಮಚಕ್ರ ಏನ್ ಬಂತಲ್ಲ, ಅದು ಧರ್ಮಧ್ವಜ. ಅದಾದ್ಮೇಲೆ ರಾಣಾ ಪ್ರತಾಪ ತನ್ನ ರಥದ ಮೇಲೆ ಇಟ್ಕೊಂಡಲ್ಲ, ಅದು ಧರ್ಮಧ್ವಜ. ಅದಾದ್ಮೇಲೆ ಶಿವಾಜಿ ಇಟ್ಕೊಂಡು ಹೋದ್ರಲ್ಲ, ಅದು ಭಗವಧ್ವಜ. ಏನು RSS ಹುಟ್ಟೋದಕ್ಕೆ ಸಾವಿರಾರು ವರ್ಷಗಳ ಮುಂಚೆಯಿಂದನೇ ಬರ್ತಾ ಇದ್ದಿಲ್ಲ ಭಗವಧ್ವಜ. ಇದು ಈ ಸಂಸ್ಕೃತಿಯ ಒಂದು ಮೂಲ ಆಶಯ. ಹಾಗಾಗಿ ಮೊದಲನೇದು. ಎರಡನೇದು ನೋಡಿ,
2014 ಬರೋವರೆಗೂ ಸ್ಮಿತಾ ಎಲ್ಲಾ ಕೇಂದ್ರ ಸರ್ಕಾರಗಳು ಪ್ರತಿ ವರ್ಷ ಕೂಡ ಇಫ್ತಾರ್ ಪಾರ್ಟಿಗಳನ್ನ ಮಾಡ್ತಾ ಇದ್ವು. ಆ ಇಫ್ತಾರ್ ಪಾರ್ಟಿನಲ್ಲಿ ಗೌರ್ಮೆಂಟ್ ರೆಪ್ರೆಸೆಂಟ್ ಮಾಡ್ತಾ ಇದ್ದಿದ್ದು ಗೌರ್ಮೆಂಟ್ ಸೆಕ್ರೆಟರಿಗಳು, ಇನ್ಕ್ಲೂಡಿಂಗ್ ಡಿಸಿಗಳು, ಗೌರ್ಮೆಂಟ್ ಸೆಕ್ರೆಟರಿಗಳು. ಅಲ್ಲಿ ಇವರು ಅದೇನೋ ಟೋಪಿ ಹಾಕೊಂಡು ಆ ಟೋಪಿ ಹಾಕೊಂಡು ಇಫ್ತಾರ್ ಪಾರ್ಟಿಗಳನ್ನ ಅಟೆಂಡ್ ಮಾಡ್ತಾ ಇದ್ರು. 2015ರವರೆಗೆ ಇನ್ಕ್ಲೂಡಿಂಗ್ ಕರ್ನಾಟಕ ಸರ್ಕಾರ ಸೇರ್ಕೊಂಡು ಎಲ್ಲ ರಾಜ್ಯ ಸರ್ಕಾರಗಳು ಕೂಡ ಅಫಿಷಿಯಲ್ ಆಗಿ ಸ್ಪಾನ್ಸರ್ಡ್ ಇಫ್ತಾರ್ ಪಾರ್ಟಿ ನಡೆದಿದ್ಯಾ? ಇಲ್ಲ ಇಲ್ಲ. ಇದು ಸ್ಟೇಟ್ ಮುಸ್ಲಿಂ ಪರ್ಯಾಯೋತ್ಸವ ಅಲ್ಲ, ಇನ್ವೈಟ್ ಮಾಡಿ ಇದು ಸ್ಟೇಟ್ ಸ್ಪಾನ್ಸರ್ಡ್, ಇದು ಕೂಡ ಸ್ಟೇಟ್ ಸ್ಪಾನ್ಸರ್ಡ್ ಪರ್ಯಾಯ ಮಹೋತ್ಸವ ಅಲ್ಲ. ಇವ್ರು ಹೇಳಿದ್ದಕ್ಕೆ ನಾನು ಇದ್ ಮಾಡ್ತಿರೋದು. ಅದೇ ನೀವ್ ಹೇಳಿದ್ರೆ ಸರ್, ಇದು ಉಡುಪಿಯಲ್ಲಿ ನಡೆದ ಪರ್ಯಾಯ ಮಹೋತ್ಸವ ಸ್ಟೇಟ್ ಸ್ಪಾನ್ಸರ್ಡ್ ಸ್ಟೇಟ್ ಸ್ಪಾನ್ಸರ್ಡ್ ಅಂತ. ಅದು ಪ್ರೈವೇಟ್ ಪ್ರೋಗ್ರಾಮ್ ಮಾಡೋದು, ಅಲ್ಲಿ ಗೆಸ್ಟ್ ಆಗಿ ಇನ್ವೈಟ್ ಮಾಡೋದು. ಇಲ್ಲಿ ಇವರು ಡಿಸಿ ಆಗಿ ಇಲ್ಲೇನು ಸರ್, ಡಿಸಿ ಚೀಫ್ ಮಿನಿಸ್ಟರ್ ಟ್ರಾಫಿಕ್ ವಾಯ್ಸ್ ಕರೆಕ್ಟ್ ಆಗಿ ಬಂದಿಲ್ಲ. ಮುಗಿಸ್ಲಿ ಅವ್ರು, ಚಂದ್ರಶೇಖರ್ ಅವ್ರು ಮುಗಿಸ್ಲಿ. ನೋಡಿ 2014ರವರೆಗೆ ಸೆಂಟ್ರಲ್ ಗವರ್ಮೆಂಟ್ ಏನ್ ಮಾಡ್ತಿತ್ತಲ್ಲ ಅದು ಸ್ಟೇಟ್ ಸ್ಪಾನ್ಸರ್ಡ್ ಇಫ್ತಾರ್ ಪಾರ್ಟಿ. ಅದಾದ್ಮೇಲೆ 2015ರವರೆಗೆ ರಾಜ್ಯ ಸರ್ಕಾರಗಳು, ಈಗ ಯಾಕೆ ರಾಜ್ಯ ಸರ್ಕಾರ ಕಾಂಗ್ರೆಸ್ ನಿಲ್ಲಿಸ್ಬಿಟ್ಟಿದೆ ಯಾಕೆ ಅಂತ ಗೊತ್ತಿಲ್ಲ, ಯಾಕೆ ಭಯ ಬಂದ್ಬಿಡ್ತು. ಸ್ಟೇಟ್ ಸ್ಪಾನ್ಸರ್ಡ್ ಮಾಡಿ ಸ್ಟೇಟ್ ಎಕ್ಸ್ಟೆಕ್ಟರ್ ಇಂದ ಏನೇನೋ ಚಿನ್ನ ಯಾಕೆ ಭಯ ಪಡ್ಕೊತೀರಾ ಮಾತಾಡ್ಬೇಕಾದ್ರೆ? ನಿಮ್ಗೆ ಇಫ್ತಿಯಾರ್ ಬಗ್ಗೆ ಗೊತ್ತಿಲ್ಲ. ಬರೋ ತಿಂಗಳು ರಂಜಾನ್ ಇದೆ, ನಾನು ಇನ್ವೈಟ್ ಕರ್ಕೊಳ್ಳಿ, ಮಾತಾಡಿ. ರಾಜ್ಯ ಸರ್ಕಾರಗಳೇ ಖಜಾನೆಯಿಂದ ಅಫಿಷಿಯಲ್ ಆಗಿ ಸ್ಟೇಟ್ ಸ್ಪಾನ್ಸರ್ಡ್ ಆಗಿ ಬಾಯ್ ಪಡ್ಕೊಬಿಡಿ, ತಡ್ಕೊಳ್ಳಿ. ಈಗ ವಾಪಸ್ ಉಡುಪಿಗೆ ಬನ್ನಿ ಸರ್. ಚಂದ್ರಶೇಖರ್ ವಾಪಸ್ ಉಡುಪಿಗೆ ಬನ್ನಿ. ಸರ್ಕಾರಿ ಅಧಿಕಾರಿಯಾಗಿ ಅವರು ಆ ಧ್ವಜವನ್ನು ಪ್ರದರ್ಶನ ಮಾಡಬಾರ್ದಾಗಿತ್ತು. ದಿಸ್ ಇಸ್ ಆಂಟಿ ಸಂವಿಧಾನ, ದಿಸ್ ಇಸ್ ಆಂಟಿ ಗವರ್ಮೆಂಟ್ ರೂಲ್ಸ್. ಗವರ್ಮೆಂಟ್ ಆಫೀಸರ್ಸ್ಗೆ ಆಂಟಿ ಸಂವಿಧಾನ ಅಲ್ಲ ಮೇಡಮ್. ಕೇಸರಿ ಧ್ವಜ ಅಥವಾ ಕೇಸರಿ ಧ್ವಜ ಅಥವಾ ಭಗವದ್ ಧ್ವಜ ಏನಿದೆ, ಈ ಭಾರತದ ಸಂಸ್ಕೃತಿಯ ಧ್ವಜ, ಭಾರತದ ಧ್ವಜ, ಭಾರತದ ನೆಲದಲ್ಲಿ ನಿಂತಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಭಾರತದ ಧ್ವಜ ಇಂಗ್ಲೆಂಡಿಂದ ಬಂದದ ನಟರಾಜ್ ಗೌಡ್ರು